ಓಂ ಶಾಂತಿ. ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ 9/12/2024. ಬಾಪ್ತಾದ ಮಧುಬನ. ಮಧುರ ಮಕ್ಕಳೇ, ವಿನಾಶಕ್ಕಿಂತ ಮೊದಲೇ ಎಲ್ಲರಿಗೂ ಪರಮಾತ್ಮ ತಂದೆಯ ಪರಿಚಯವನ್ನು ನೀಡಬೇಕು. ಜ್ಞಾನವನ್ನು ಧಾರಣೆ ಮಾಡಿಕೊಂಡು ನಂತರ ಅನ್ಯರಿಗೆ ಜ್ಞಾನವನ್ನು ತಿಳಿಸಬೇಕು. ಆಗ ಶ್ರೇಷ್ಠ ಪದವಿ ನಿಮಗೆ ಪ್ರಾಪ್ತಿಯಾಗುತ್ತದೆ. ಇಂದಿನ ಪ್ರಶ್ನೆಯಾಗಿದೆ, ರಾಜಯೋಗಿ ವಿದ್ಯಾರ್ಥಿಗಳಿಗೆ ಪರಮಾತ್ಮ ತಂದೆ ಯಾವ ಆದೇಶವನ್ನು ನೀಡುತ್ತಾರೆ? ಉತ್ತರ: ಪರಮಾತ್ಮ ತಂದೆಯ ಆದೇಶ ಆಗಿದೆ. ಒಬ್ಬ ತಂದೆಗೆ ಮಕ್ಕಳಾದ ನಂತರ ಪುನಃ ಅನ್ಯರ ಜೊತೆಗೆ ನೀವು ಮನಸ್ಸನ್ನು ಜೋಡಣೆ ಮಾಡಬಾರದು. ಒಬ್ಬ ತಂದೆಗೆ ಮಕ್ಕಳಾದ ನಂತರ ಅನ್ಯರನ್ನು ಮನಸ್ಸಿನ ಮೂಲಕ ನೀವು ನೆನಪು ಮಾಡಬಾರದು. ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಪವಿತ್ರರಾಗುತ್ತೇವೆ ಎಂದು ಪ್ರತಿಜ್ಞೆಯನ್ನು ಮಾಡಿದ ನಂತರ ಪುನಃ ಪತಿತರಾಗಬಾರದು. ನೀವೀಗ ಎಷ್ಟು ಸಂಪೂರ್ಣ ಪಾವನ ಆಗಬೇಕು ಅಂದರೆ ತಂದೆ ಮತ್ತು ಶಿಕ್ಷಕನ ನೆನಪು ಸ್ವತಃ ನಿರಂತರ ನಿಮಗೆ ಇರಬೇಕು. ಒಬ್ಬ ಪರಮಾತ್ಮ ತಂದೆಯನ್ನೇ ಪ್ರೀತಿ ಮಾಡಬೇಕು. ಒಬ್ಬ ತಂದೆಯನ್ನೇ ನೆನಪು ಮಾಡಬೇಕು. ಆಗ ಪರಮಾತ್ಮ ತಂದೆಯ ಮೂಲಕ ನಿಮಗೆ ಬಹಳಷ್ಟು ಶಕ್ತಿ ಪ್ರಾಪ್ತಿಯಾಗುತ್ತದೆ. ಓಂ ಶಾಂತಿ. ಆತ್ಮಿಕ ತಂದೆ ಕುಳಿತು ತಿಳಿಸುತ್ತಾರೆ, ಪರಮಾತ್ಮ ತಂದೆ ಯಾವಾಗ ಈ ಬ್ರಹ್ಮನ ತನುವಿನಲ್ಲಿ ಇರುತ್ತಾರೋ ಆಗಲೇ ಜ್ಞಾನವನ್ನು ತಿಳಿಸುತ್ತಾರೆ. ಸಮ್ಮುಖದಲ್ಲೇ ಜ್ಞಾನವನ್ನು ತಿಳಿಸಬೇಕಾಗುತ್ತದೆ. ಪರಮಾತ್ಮ ತಂದೆ ಮಕ್ಕಳ ಸಮ್ಮುಖದಲ್ಲಿ ಯಾವ ಜ್ಞಾನವನ್ನು ತಿಳಿಸುತ್ತಾರೋ ಆ ಜ್ಞಾನದ ಮಾತನ್ನು ಪುನಃ ಪತ್ರದ ಮೂಲಕ ಎಲ್ಲರಿಗೂ ತಲುಪಿಸಲಾಗುತ್ತದೆ. ನೀವೀಗ ಸಮ್ಮುಖದಲ್ಲಿ ಜ್ಞಾನವನ್ನು ಕೇಳುವುದಕ್ಕೋಸ್ಕರ ಮಧುಬನಕ್ಕೆ ಬಂದಿದ್ದೀರಾ. ಬೇಹದ್ದಿನ ತಂದೆ ಆತ್ಮರಿಗೆ ಜ್ಞಾನವನ್ನು ತಿಳಿಸುತ್ತಾರೆ. ಆತ್ಮವೇ ಜ್ಞಾನವನ್ನು ಕೇಳುತ್ತದೆ. ಎಲ್ಲವನ್ನೂ ಆತ್ಮವೇ ಮಾಡುತ್ತದೆ. ಈ ಶರೀರದ ಮೂಲಕ ಆತ್ಮ ಎಲ್ಲಾ ಕಾರ್ಯವನ್ನು ಮಾಡುತ್ತದೆ. ಆದ್ದರಿಂದ ಮೊಟ್ಟ ಮೊದಲು ಸ್ವಯಂ ಅನ್ನು ಅವಶ್ಯವಾಗಿ ಆತ್ಮ ಎಂದು ತಿಳಿದುಕೊಳ್ಳಬೇಕು. ಆತ್ಮ ಮತ್ತು ಪರಮಾತ್ಮ ತಂದೆ ಅಗಲಿ ಬಹಳ ಸಮಯ ಆಯಿತು ಎಂದು ಗಾಯನ ಇದೆ. ಎಲ್ಲರಿಗಿಂತ ಮೊಟ್ಟ ಮೊದಲು ಪರಮಾತ್ಮ ತಂದೆಯನ್ನು ಅಗಲಿ ಪಾತ್ರವನ್ನು ಅಭಿನಯ ಮಾಡಲು ಯಾರು ಈ ಸೃಷ್ಟಿಗೆ ಬರುತ್ತಾರೆ? ಪರಮಾತ್ಮ ತಂದೆ ನಿಮ್ಮನ್ನು ಕೇಳುತ್ತಿದ್ದಾರೆ. ಪರಮಾತ್ಮ ತಂದೆಯಿಂದ ದೂರ ಆಗಿ ನೀವು ಎಷ್ಟು ಸಮಯ ಆಯಿತು? ನೀವು ಹೇಳುತ್ತೀರಾ 5,000 ವರ್ಷ ಆಯಿತು ಎಂದು. ಸಂಪೂರ್ಣ ಲೆಕ್ಕ ಅಂತೂ ಇದೆ ತಾನೆ? ಇಲ್ಲಿ ಮಕ್ಕಳಿಗೆ ಗೊತ್ತಿದೆ ನಾವು ಹೇಗೆ ನಂಬರ್ ವಾರಾಗಿ ಪಾತ್ರವನ್ನು ಅಭಿನಯ ಮಾಡಲು ಈ ಸೃಷ್ಟಿಗೆ ಬರುತ್ತೇವೆ ಎಂದು. ಪರಮಾತ್ಮ ತಂದೆ ಮೇಲೆ ಪರಮಧಾಮದಲ್ಲಿ ಇದ್ದರು. ಪರಮಧಾಮದಲ್ಲಿದ್ದಂತಹ ಪರಮಾತ್ಮ ತಂದೆ ಈಗ ಕೆಳಗಡೆ ಈ ಸೃಷ್ಟಿಗೆ ಬಂದಿದ್ದಾರೆ. ನಿಮ್ಮೆಲ್ಲರ ಬ್ಯಾಟರಿಯನ್ನು ಚಾರ್ಜ್ ಮಾಡುವುದಕ್ಕೋಸ್ಕರ ಪರಮಾತ್ಮ ತಂದೆ ಈ ಸೃಷ್ಟಿಗೆ ಬಂದಿದ್ದಾರೆ. ಅಂದ ಮೇಲೆ ಈಗ ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು. ಈಗ ಪರಮಾತ್ಮ ತಂದೆ ನಿಮ್ಮ ಸಮ್ಮುಖದಲ್ಲಿ ಇದ್ದಾರೆ. ಭಕ್ತಿ ಮಾರ್ಗದಲ್ಲಿ ಪರಮಾತ್ಮ ತಂದೆಯ ಕರ್ತವ್ಯದ ಬಗ್ಗೆ ನಿಮಗೆ ಗೊತ್ತಿರಲಿಲ್ಲ. ಪರಮಾತ್ಮ ತಂದೆಯ ನಾಮ, ರೂಪ, ದೇಶ, ಕಾಲದ ಬಗ್ಗೆ ನಿಮಗೆ ಗೊತ್ತಿರಲಿಲ್ಲ. ಈಗ ಮಕ್ಕಳಾದ ನಿಮಗೆ ಪರಮಾತ್ಮ ತಂದೆಯ ನಾಮ, ರೂಪ, ದೇಶ, ಕಾಲ ಎಲ್ಲಾ ಮಾತಿನ ಬಗ್ಗೆ ಗೊತ್ತಿದೆ. ನಿಮಗೆ ಗೊತ್ತಿದೆ ಪರಮಾತ್ಮ ತಂದೆ ಈ ಬ್ರಹ್ಮನ ರಥದ ಮೂಲಕ ನಮಗೆ ಎಲ್ಲಾ ಜ್ಞಾನದ ರಹಸ್ಯವನ್ನು ತಿಳಿಸುತ್ತಾರೆ. ರಚಯಿತ ಮತ್ತು ರಚನೆಯ ಆದಿ, ಮಧ್ಯ, ಅಂತ್ಯದ ರಹಸ್ಯವನ್ನು ಪರಮಾತ್ಮ ತಂದೆ ತಿಳಿಸಿದ್ದಾರೆ. ಇದು ಎಷ್ಟೊಂದು ಸೂಕ್ಷ್ಮವಾದ ಜ್ಞಾನದ ಮಾತಾಗಿದೆ. ಇದು ಮನುಷ್ಯ ಸೃಷ್ಟಿ ಅನ್ನುವಂತಹ ವೃಕ್ಷ ಆಗಿದೆ. ಈ ವೃಕ್ಷದ ಬೀಜ ರೂಪ ಸ್ವಯಂ ಪರಮಾತ್ಮ ತಂದೆ ಆಗಿದ್ದಾರೆ. ಪರಮಾತ್ಮ ತಂದೆ ಈ ಸೃಷ್ಟಿಗೆ ಅವಶ್ಯವಾಗಿ ಬರುತ್ತಾರೆ. ಹೊಸ ಜಗತ್ತನ್ನು ಸ್ಥಾಪನೆ ಮಾಡುವುದು ಪರಮಾತ್ಮ ತಂದೆಯ ಕರ್ತವ್ಯ ಆಗಿದೆ. ಪರಮಾತ್ಮ ತಂದೆ ಪರಮಧಾಮದಲ್ಲಿ ಕುಳಿತು ಹೊಸ ಜಗತ್ತನ್ನು ಸ್ಥಾಪನೆ ಮಾಡುತ್ತಾರೆ ಎಂದು ತಿಳಿದುಕೊಳ್ಳಬೇಡಿ. ಈಗ ಮಕ್ಕಳಿಗೆ ಗೊತ್ತಿದೆ ಪರಮಾತ್ಮ ತಂದೆ ಈ ಬ್ರಹ್ಮನ ತನುವಿನ ಮೂಲಕ ನಮಗೆ ಸಮ್ಮುಖದಲ್ಲಿ ಜ್ಞಾನವನ್ನು ತಿಳಿಸುತ್ತಿದ್ದಾರೆ. ಪರಮಾತ್ಮ ತಂದೆ ಬ್ರಹ್ಮನ ಮೂಲಕ ನಮಗೆ ಜ್ಞಾನವನ್ನು ತಿಳಿಸುವುದು ತಂದೆ ನಮಗೆ ನೀಡುವಂತಹ ಪ್ರೀತಿಯಾಗಿದೆ. ಬೇರೆ ಯಾರಿಗೂ ಕೂಡ ಪರಮಾತ್ಮ ತಂದೆಯ ಜೀವನದ ಕತೆ ಗೊತ್ತಿಲ್ಲ. ಭಗವದ್ಗೀತೆ ಆದಿ ಸನಾತನ ದೇವಿ ದೇವತಾ ಧರ್ಮದ ಶಾಸ್ತ್ರ ಆಗಿದೆ. ಈಗ ನಿಮಗೆ ಗೊತ್ತಿದೆ ಈ ಜ್ಞಾನದ ನಂತರ ಪುನಃ ವಿನಾಶ ಆಗುತ್ತದೆ. ಈ ಜ್ಞಾನವನ್ನು ಪ್ರಾಪ್ತಿ ಮಾಡಿಕೊಂಡ ನಂತರ ಪುನಃ ಕಲಿಯುಗದ ವಿನಾಶ ಆಗುತ್ತದೆ. ವಿನಾಶ ಅವಶ್ಯವಾಗಿ ಆಗಲೇಬೇಕು. ಯಾರೆಲ್ಲ ಧರ್ಮಸ್ಥಾಪಕರು ಈ ಸೃಷ್ಟಿಗೆ ಬರುತ್ತಾರೋ ಅವರು ಬಂದ ತಕ್ಷಣ ವಿನಾಶ ಆಗುವುದಿಲ್ಲ. ವಿನಾಶದ ಸಮಯ ಅಂದರೆ ಈ ವರ್ತಮಾನ ಸಮಯ ಆಗಿದೆ. ಆದ್ದರಿಂದ ನಿಮಗೆ ಈಗ ಜ್ಞಾನ ಪ್ರಾಪ್ತಿಯಾಗುತ್ತಿದೆ. ನಂತರ ಈ ಸಂಪೂರ್ಣ ಜಗತ್ತೇ ವಿನಾಶ ಆಗುತ್ತದೆ. ಈಗ ಮಕ್ಕಳ ಬುದ್ಧಿಯಲ್ಲಿ ಈ ಸಂಪೂರ್ಣ ಜ್ಞಾನದ ಮಾತಿದೆ. ನೀವೀಗ ರಚಯಿತ ಮತ್ತು ರಚನೆಯನ್ನು ಅರ್ಥ ಮಾಡಿಕೊಂಡಿದ್ದೀರಾ. ಈ ಸೃಷ್ಟಿ ನಾಟಕ ಅನಾದಿಯಿಂದ ನಡೆಯುತ್ತಿದೆ. ರಚಯಿತ ಕೂಡ ಅನಾದಿಯಿಂದ ಇದ್ದಾರೆ ಮತ್ತು ರಚನೆಯ ನಾಟಕ ಚಕ್ರ ಕೂಡ ಅನಾದಿಯಿಂದ ಇದೆ. ಪರಮಾತ್ಮ ತಂದೆ ಸಂಗಮ ಯುಗದಲ್ಲೇ ಪಾತ್ರವನ್ನು ಅಭಿನಯ ಮಾಡಲು ಈ ಸೃಷ್ಟಿಗೆ ಬರುತ್ತಾರೆ.
ಅರ್ಧ ಕಲ್ಪದವರೆಗೂ ಭಕ್ತಿ ನಡೆಯುತ್ತದೆ, ಅರ್ಧ ಕಲ್ಪದವರೆಗೂ ಜ್ಞಾನದ ಮಾರ್ಗ ನಡೆಯುವುದಿಲ್ಲ. ಜ್ಞಾನದ ಆಸ್ತಿ ಅರ್ಧ ಕಲ್ಪಕ್ಕೋಸ್ಕರ ನಿಮಗೆ ಪ್ರಾಪ್ತಿಯಾಗುತ್ತದೆ. ಈ ಸಂಗಮ ಯುಗದಲ್ಲಿ ಒಮ್ಮೆ ಮಾತ್ರ ಈ ಜ್ಞಾನ ನಿಮಗೆ ಪ್ರಾಪ್ತಿಯಾಗುತ್ತದೆ. ನಿಮ್ಮ ಈ ಕ್ಲಾಸ್ ಒಮ್ಮೆ ಮಾತ್ರ ನಡೆಯುತ್ತದೆ, ಅಂದರೆ ಸಂಗಮ ಯುಗದಲ್ಲಿ ಮಾತ್ರ ನಡೆಯುತ್ತದೆ. ಈ ಎಲ್ಲಾ ಜ್ಞಾನದ ಮಾತನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಪುನಃ ಅನ್ಯರಿಗೆ ತಿಳಿಸಬೇಕು. ಎಲ್ಲದಕ್ಕೂ ಆಧಾರ ಸೇವೆ ಆಗಿದೆ. ಸೇವೆಯನ್ನು ಮಾಡುವುದೇ ಎಲ್ಲದಕ್ಕೂ ಆಧಾರ ಆಗಿದೆ. ನಿಮಗೆ ಗೊತ್ತಿದೆ, ನಾವೀಗ ಪುರುಷಾರ್ಥವನ್ನು ಮಾಡಿ ಹೊಸ ಜಗತ್ತಿಗೆ ಹೋಗಬೇಕು. ಜ್ಞಾನವನ್ನು ಧಾರಣೆ ಮಾಡಿಕೊಂಡು ಅನ್ಯರಿಗೆ ಜ್ಞಾನವನ್ನು ತಿಳಿಸಬೇಕು. ನಮ್ಮ ಸೇವೆಯ ಆಧಾರದಿಂದ ನಮಗೆ ಪದವಿ ಸಿಗುತ್ತದೆ. ವಿನಾಶ ಆಗುವುದಕ್ಕಿಂತ ಮೊದಲೇ ಎಲ್ಲರಿಗೂ ಪರಮಾತ್ಮ ತಂದೆಯ ಪರಿಚಯವನ್ನು ನೀಡಬೇಕು ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಪರಿಚಯವನ್ನು ನೀಡಬೇಕು. ನೀವೀಗ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೀರಾ. ಜನ್ಮ ಜನ್ಮಾಂತರದ ಪಾಪ ನಾಶ ಆಗಬೇಕು ಎಂದು ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೀರಾ. ಪರಮಾತ್ಮ ತಂದೆ ಈಗ ಮಕ್ಕಳಿಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಅಂದ ಮೇಲೆ ಅವಶ್ಯವಾಗಿ ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು. ಶಿಕ್ಷಣವನ್ನು ಕಲಿಸುತ್ತಿರುವಂತಹ ಪರಮಾತ್ಮ ತಂದೆಯ ಜೊತೆಗೆ ಯೋಗವನ್ನು ಜೋಡಣೆ ಮಾಡಬೇಕು. ಲೌಕಿಕದಲ್ಲಿ ಶಿಕ್ಷಣವನ್ನು ಕಲಿಸುವಂತಹ ಟೀಚರ್ನ ಜೊತೆಗೆ ವಿದ್ಯಾರ್ಥಿಗಳ ಯೋಗ ಜೋಡಣೆ ಆಗಿರುತ್ತದೆ ತಾನೆ. ಟೀಚರ್ ಶಿಕ್ಷಣವನ್ನು ಕಲಿಸುತ್ತಾರೆ ಅಂದ ಮೇಲೆ ವಿದ್ಯಾರ್ಥಿಗಳ ಯೋಗ ಟೀಚರ್ನ ಜೊತೆಗೆ ಜೋಡಣೆ ಆಗಿರುತ್ತದೆ. ಯೋಗವನ್ನು ಜೋಡಣೆ ಮಾಡದೆ ಹೇಗೆ ಶಿಕ್ಷಣವನ್ನು ಕಲಿಯಲು ಸಾಧ್ಯ? ಯೋಗ ಅಂದರೆ ಓದಿಸುವಂತವರ ನೆನಪು. ಇಲ್ಲಿ ಪರಮಾತ್ಮ ತಂದೆ ನಮಗೆ ತಂದೆ ಕೂಡ ಆಗಿದ್ದಾರೆ, ಟೀಚರ್ ಕೂಡ ಆಗಿದ್ದಾರೆ, ಸದ್ಗುರು ಕೂಡ ಆಗಿದ್ದಾರೆ. ಮೂರು ರೂಪದಲ್ಲೂ ಸಂಪೂರ್ಣವಾಗಿ ಪರಮಾತ್ಮ ತಂದೆಯ ನೆನಪು ನಮಗೆ ಬರುತ್ತದೆ. ಆ ಒಬ್ಬ ಸದ್ಗುರು ಒಮ್ಮೆ ಮಾತ್ರ ನಮಗೆ ಸಿಗುತ್ತಾರೆ. ಜ್ಞಾನದ ಮೂಲಕ ಸದ್ಗತಿ ಪ್ರಾಪ್ತಿಯಾಗುತ್ತದೆ. ಜ್ಞಾನದ ಮೂಲಕ ಸದ್ಗತಿ ಸಿಕ್ಕ ನಂತರ ಪುನಃ ಗುರುಗಳ ಪದ್ಧತಿ ಸಮಾಪ್ತಿಯಾಗುತ್ತದೆ. ಸದ್ಗತಿ ಸಿಕ್ಕ ನಂತರ ಗುರುಗಳ ಬಳಿ ಹೋಗುವಂತಹ ಪದ್ಧತಿಯೇ ಸಮಾಪ್ತಿಯಾಗುತ್ತದೆ. ತಂದೆ ಶಿಕ್ಷಕ ಅನ್ನುವಂತಹ ಪದ್ಧತಿ ಈಗ ನಡೆಯುತ್ತಿದೆ. ಗುರು ಅನ್ನುವ ಪದ್ಧತಿ ಸಮಾಪ್ತಿಯಾಗಿ ಬಿಡುತ್ತದೆ. ಸತ್ಯುಗದಲ್ಲೂ ಕೂಡ ತಂದೆ ಮತ್ತು ಶಿಕ್ಷಕನ ಪದ್ಧತಿ ಇರುತ್ತದೆ, ಆದರೆ ಗುರುಗಳ ಬಳಿ ಹೋಗುವಂತಹ ಪದ್ಧತಿ ಸಮಾಪ್ತಿಯಾಗುತ್ತದೆ. ಏಕೆಂದರೆ ಸತ್ಯುಗದಲ್ಲಿ ನಮಗೆ ಸದ್ಗತಿ ಪ್ರಾಪ್ತಿಯಾಗಿರುತ್ತದೆ. ನಿರ್ವಾಣ ಧಾಮದಲ್ಲಿ ನೀವು ಪ್ರತ್ಯಕ್ಷದಲ್ಲಿ ಹೋಗಿ ಇರುತ್ತೀರಾ. ನಂತರ ನಿಮ್ಮ ಸಮಯಕ್ಕೆ ಸರಿಯಾಗಿ ನೀವು ಪಾತ್ರವನ್ನು ಅಭಿನಯ ಮಾಡಲು ಈ ಸೃಷ್ಟಿಗೆ ಬರುತ್ತೀರಾ. ಮುಕ್ತಿ ಮತ್ತು ಜೀವನ್ಮುಕ್ತಿ ಎರಡೂ ಆಸ್ತಿ ನಿಮಗೆ ಪ್ರಾಪ್ತಿಯಾಗುತ್ತದೆ. ಎಲ್ಲರಿಗೂ ಅವಶ್ಯವಾಗಿ ಮುಕ್ತಿ ಪ್ರಾಪ್ತಿಯಾಗುತ್ತದೆ. ಸ್ವಲ್ಪ ಸಮಯಕ್ಕೋಸ್ಕರ ಎಲ್ಲರೂ ಮನೆಯಲ್ಲಿ ಹೋಗಿ ನಿವಾಸವನ್ನು ಮಾಡುತ್ತಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಈ ಸಾಕಾರ ಜಗತ್ತಿನಲ್ಲಿ ಶರೀರದ ಮೂಲಕ ನೀವು ಪಾತ್ರವನ್ನು ಅಭಿನಯ ಮಾಡಬೇಕಾಗುತ್ತದೆ. ಅಂತ್ಯದಲ್ಲಿ ಎಲ್ಲಾ ಪಾತ್ರಧಾರಿಗಳು ಈ ಸೃಷ್ಟಿ ನಾಟಕದ ಸ್ಟೇಜ್ನ ಮೇಲೆ ಬರುತ್ತಾರೆ. ನಾಟಕ ಯಾವಾಗ ಪೂರ್ಣ ಆಗುತ್ತದೆಯೋ ಆಗ ಎಲ್ಲಾ ಪಾತ್ರಧಾರಿಗಳು ಸ್ಟೇಜ್ನ ಮೇಲೆ ಇರುತ್ತಾರೆ. ಈಗ ಎಲ್ಲಾ ಪಾತ್ರಧಾರಿಗಳು ಸ್ಟೇಜ್ನ ಮೇಲೆ ಒಟ್ಟಿಗೆ ಸೇರಿದ್ದಾರೆ. ಆದ್ದರಿಂದ ಈಗ ಇಲ್ಲಿ ಎಷ್ಟೊಂದು ಘೋರವಾದಂತಹ ಗಲಾಟೆ ನಡೆಯುತ್ತಿದೆ. ಸತ್ಯಯುಗದ ಆದಿಯಲ್ಲಿ ಇಷ್ಟೊಂದು ಘೋರವಾದಂತಹ ಗಲಾಟೆ ಇರಲಿಲ್ಲ. ಈ ಕಲಿಯುಗದಲ್ಲಿ ಎಷ್ಟೊಂದು ಅಶಾಂತಿ ಇದೆ ನೋಡಿ. ಅಂದ ಮೇಲೆ ಈಗ ಹೇಗೆ ಪರಮಾತ್ಮ ತಂದೆಯಲ್ಲಿ ಸೃಷ್ಟಿ ಚಕ್ರದ ಜ್ಞಾನ ಇದೆಯೋ ಅದೇ ರೀತಿ ಮಕ್ಕಳ ಬಳಿ ಕೂಡ ಸೃಷ್ಟಿ ಚಕ್ರದ ಜ್ಞಾನ ಇದೆ. ಬೀಜದಲ್ಲಿ ವೃಕ್ಷದ ಜ್ಞಾನ ಇರುತ್ತದೆ ತಾನೆ. ನನ್ನ ಈ ವೃಕ್ಷ ಹೇಗೆ ವೃದ್ಧಿ ಆಗುತ್ತದೆ, ನಂತರ ಈ ವೃಕ್ಷ ಹೇಗೆ ಸಮಾಪ್ತಿಯಾಗುತ್ತದೆ ಅನ್ನುವ ಜ್ಞಾನ ಬೀಜದಲ್ಲಿ ಇರುತ್ತದೆ. ನೀವೆಲ್ಲರೂ ಈಗ ಇಲ್ಲಿ ಕುಳಿತು ಹೊಸ ಜಗತ್ತಿನ ಕಸಿಯನ್ನು ಮಾಡುತ್ತಿದ್ದೀರಾ. ಹೊಸ ಜಗತ್ತಿನ ಕಸಿಯನ್ನು ನಿರ್ಮಾಣ ಮಾಡಲು ನೀವು ಇಲ್ಲಿ ಕುಳಿತಿದ್ದೀರಾ, ಅಥವಾ ಆದಿ ಸನಾತನ ದೇವಿ ದೇವತಾ ಧರ್ಮದ ಕಸಿಯನ್ನು ಮಾಡಲು ನೀವು ಇಲ್ಲಿ ಕುಳಿತಿದ್ದೀರಾ. ನಿಮಗೆ ಗೊತ್ತಿದೆ ಈ ಲಕ್ಷ್ಮೀ ನಾರಾಯಣರು ಹೇಗೆ ರಾಜ್ಯವನ್ನು ಪಡೆದುಕೊಂಡರು ಎಂದು. ನಿಮಗೆ ಗೊತ್ತಿದೆ ನಾವೀಗ ಹೊಸ ಜಗತ್ತಿನ ರಾಜಕುಮಾರರಾಗುತ್ತೇವೆ. ಆ ಹೊಸ ಜಗತ್ತಿನಲ್ಲಿ ನಿವಾಸವನ್ನು ಮಾಡುವಂತಹ ಎಲ್ಲಾ ಆತ್ಮರು ನಾವು ಹೊಸ ಜಗತ್ತಿಗೆ ಮಾಲೀಕರಾಗಿದ್ದೇವೆ ಎಂದು ಹೇಳಿಕೊಳ್ಳುತ್ತಾರೆ. ಹೇಗೆ ಈ ಸಮಯದಲ್ಲಿ ಎಲ್ಲರೂ ಹೇಳುತ್ತಾರೆ ಭಾರತ ದೇಶ ನಮ್ಮ ದೇಶ ಆಗಿದೆ ಎಂದು. ಅಂದ ಮೇಲೆ ಸತ್ಯಯುಗದಲ್ಲಿ ನೀವು ತಿಳಿದುಕೊಳ್ಳುತ್ತೀರಾ ನಾವು ಹೊಸ ಜಗತ್ತಿಗೆ ಮಾಲೀಕರಾಗಿದ್ದೇವೆ ಎಂದು. ನೀವೀಗ ಸಂಗಮ ಯುಗದಲ್ಲಿ ನಿಂತಿದ್ದೀರಾ. ಶಿವಾಲಯಕ್ಕೆ ಹೋಗುವುದಕ್ಕೋಸ್ಕರ ನಾವೆಲ್ಲರೂ ಸಂಗಮ ಯುಗದಲ್ಲಿ ನಿಂತಿದ್ದೇವೆ. ಈಗ ನಾವು ಶಿವಾಲಯಕ್ಕೆ ಹೋದೆವು ಅಂದರೆ ಹೋಗೇ ಬಿಟ್ಟೆವು. ನಾವೀಗ ಹೋಗಿ ಶಿವಾಲಯಕ್ಕೆ ಮಾಲೀಕರಾಗುತ್ತೇವೆ. ನಿಮ್ಮ ಗುರಿ ಉದ್ದೇಶವೇ ಶಿವಾಲಯಕ್ಕೆ ಮಾಲೀಕರಾಗುವುದಾಗಿದೆ. ಯಥಾ ರಾಜಾರಾಣಿ ತಥಾ ಪ್ರಜಾ. ಎಲ್ಲರೂ ಸತ್ಯುಗಕ್ಕೆ ಹೋಗಿ ಶಿವಾಲಯಕ್ಕೆ ಮಾಲೀಕರಾಗುತ್ತೀರಾ. ಇನ್ನು ರಾಜಧಾನಿಯಲ್ಲಿ ಭಿನ್ನ ಭಿನ್ನ ಪದವಿಯಂತೂ ಇರುತ್ತದೆ. ಸತ್ಯುಗದಲ್ಲಿ ಮಂತ್ರಿಗಳಂತೂ ಇರುವುದಿಲ್ಲ. ಸತ್ಯುಗದಲ್ಲಿ ಯಾರೊಬ್ಬರೂ ಮಂತ್ರಿಗಳಾಗುವುದಿಲ್ಲ. ಯಾವಾಗ ರಾಜರು ಪತಿತರಾಗುತ್ತಾರೋ ಆಗ ಆ ರಾಜರ ಬಳಿ ಮಂತ್ರಿಗಳಿರುತ್ತಾರೆ. ಲಕ್ಷ್ಮೀ ನಾರಾಯಣ ಅಥವಾ ರಾಮ ಸೀತೆಯ ಬಳಿ ಮಂತ್ರಿ ಇದ್ದರು ಅನ್ನುವ ಮಾತನ್ನು ಎಂದೂ ನಾವು ಕೇಳಿಲ್ಲ. ಏಕೆಂದರೆ ಲಕ್ಷ್ಮೀ ನಾರಾಯಣ ಮತ್ತು ರಾಮ ಸೀತಾ ಸ್ವಯಂ
ಸತೋ ಪ್ರಧಾನ ಬುದ್ಧಿ ಉಳ್ಳವರಾಗಿದ್ದಾರೆ, ಪಾವನ ಬುದ್ಧಿ ಉಳ್ಳವರಾಗಿದ್ದಾರೆ. ನಂತರ ದೇವತೆಗಳು ಯಾವಾಗ ಪತಿತರಾಗುತ್ತಾರೋ ಆಗ ರಾಜಾರಾಣಿ ಸಲಹೆಯನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ತಮ್ಮ ಬಳಿ ಒಬ್ಬ ಮಂತ್ರಿಯನ್ನು ಇಟ್ಟುಕೊಳ್ಳುತ್ತಾರೆ. ಈಗ ಈ ಕಲಿಯುಗದಲ್ಲಿ ನೋಡಿ ಅನೇಕ ಮಂತ್ರಿಗಳಿದ್ದಾರೆ. ಈಗ ಮಕ್ಕಳಾದ ನಿಮಗೆ ಗೊತ್ತಿದೆ, ಇದು ಬಹಳ ಖುಷಿಯ ಆಟ ಆಗಿದೆ. ಆಟದಲ್ಲಿ ಸದಾ ಖುಷಿ ಇರುತ್ತದೆ, ಆಟದಲ್ಲಿ ಸುಖವೂ ಕೂಡ ಇರುತ್ತದೆ, ದುಃಖವೂ ಕೂಡ ಇರುತ್ತದೆ. ಈ ಬೇಹದ್ದಿನ ಆಟದ ಬಗ್ಗೆ ಮಕ್ಕಳಾದ ನಿಮಗೆ ಗೊತ್ತಿದೆ. ಈ ಆಟದಲ್ಲಿ ಅಳುವಂತಹ ಮಾತಿಲ್ಲ, ಈ ಆಟದಲ್ಲಿ ಕೂಗುವಂತಹ ಮಾತಿಲ್ಲ, ಗಾಯನ ಕೂಡ ಇದೆ. ಕಳೆದು ಹೋಗಿದ್ದು ಕಳೆದು ಹೋಯಿತು ಎಂದು ತಿಳಿದುಕೊಂಡು ಈ ನಾಟಕವನ್ನು ನೋಡಿ. ಇದು ಮಾಡಲ್ಪಟ್ಟಂತಹ ನಾಟಕ ಆಗಿದೆ. ಈ ನಾಟಕದ ಸಂಪೂರ್ಣ ಜ್ಞಾನ ಈಗ ನಿಮ್ಮ ಬುದ್ಧಿಯಲ್ಲಿ ಇದೆ. ನಾವೆಲ್ಲರೂ ಈ ನಾಟಕದ ಪಾತ್ರಧಾರಿಗಳಾಗಿದ್ದೇವೆ. ನಾವು 84 ಜನ್ಮದ ಅವಿನಾಶಿ ಎಕ್ಯುರೇಟ್ ಆದ ಪಾತ್ರವನ್ನು ಅಭಿನಯ ಮಾಡುತ್ತೇವೆ. 84 ಜನ್ಮದ ಅವಿನಾಶಿ ಎಕ್ಯುರೇಟ್ ಆದ ಪಾತ್ರ ನಮ್ಮಲ್ಲಿ ಫಿಕ್ಸ್ ಆಗಿದೆ. ಯಾರು ಯಾವ ಜನ್ಮದಲ್ಲಿ ಯಾವ ಪಾತ್ರವನ್ನು ಅಭಿನಯ ಮಾಡುತ್ತಾ ಬಂದಿದ್ದಾರೋ ಮುಂದಿನ ಕಲ್ಪದಲ್ಲೂ ಕೂಡ ಅವರು ಅದೇ ಜನ್ಮದಲ್ಲಿ ಅದೇ ಪಾತ್ರವನ್ನು ಅಭಿನಯ ಮಾಡುತ್ತಾರೆ. ಇಂದಿನಿಂದ 5000 ವರ್ಷದ ಮೊದಲು ಪರಮಾತ್ಮ ತಂದೆ ನಿಮಗೆ ಈ ದಿನ ಇದೇ ಮಾತನ್ನು ತಿಳಿಸಿದ್ದರು, ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಳ್ಳಿ ಎಂದು. ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಳ್ಳಿ ಅನ್ನುವ ಶಬ್ದ ಭಗವದ್ಗೀತೆಯಲ್ಲೂ ಕೂಡ ಇದೆ, ನಿಮಗೆ ಗೊತ್ತಿದೆ. ಅವಶ್ಯವಾಗಿ ಆದಿ ಸನಾತನ ದೇವಿ ದೇವತಾ ಧರ್ಮ ಯಾವಾಗ ಸ್ಥಾಪನೆ ಆಗಿತ್ತೋ ಆ ಧರ್ಮ ಸ್ಥಾಪನೆಯ ಸಮಯದಲ್ಲಿ ಪರಮಾತ್ಮ ತಂದೆ ತಿಳಿಸಿದ್ದರು, ದೇಹದ ಎಲ್ಲಾ ಧರ್ಮವನ್ನು ತ್ಯಾಗ ಮಾಡಿ ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಳ್ಳಿ ಮತ್ತು ತಂದೆಯಾದ ನನ್ನನ್ನು ನೆನಪು ಮಾಡಿ ಎಂದು. ಮನ್ಮನಾಭವ ಅನ್ನುವ ಶಬ್ದದ ಅರ್ಥವನ್ನು ಪರಮಾತ್ಮ ತಂದೆ ಚೆನ್ನಾಗಿ ಮಕ್ಕಳಿಗೆ ತಿಳಿಸಿದ್ದಾರೆ. ಭಾಷೆಯಂತೂ ಇದೇ ಆಗಿದೆ. ಇಲ್ಲಿ ನೋಡಿ ಎಷ್ಟೊಂದು ಅನೇಕ ಪ್ರಕಾರದ ಭಾಷೆ ಇದೆ. ಭಾಷೆಯ ಕಾರಣ ಜಗತ್ತಿನಲ್ಲಿ ಎಷ್ಟೊಂದು ಗಲಾಟೆ ನಡೆಯುತ್ತಿದೆ. ಭಾಷೆ ಇಲ್ಲದೆ ಕಾರ್ಯ ನಡೆಯಲು ಸಾಧ್ಯ ಇಲ್ಲ. ಜನ ಎಂತೆಂತಹ ಭಾಷೆಯನ್ನು ಕಲಿತು ಬರುತ್ತಾರೆ ಅಂದರೆ ಆ ಭಾಷೆಯನ್ನು ಕಲಿತ ನಂತರ ತಮ್ಮ ಮಾತೃಭಾಷೆಯನ್ನೇ ಮರೆತು ಬಿಡುತ್ತಾರೆ. ಅನೇಕ ಭಾಷೆಯನ್ನು ಕಲಿತ ನಂತರ ತಮ್ಮ ಮಾತೃಭಾಷೆಯೇ ಸಮಾಪ್ತಿಯಾಗಿ ಬಿಡುತ್ತದೆ. ಯಾರು ಜಾಸ್ತಿ ಭಾಷೆಯನ್ನು ಕಲಿಯುತ್ತಾರೋ ಅವರಿಗೆ ಬಹುಮಾನ ಕೂಡ ಸಿಗುತ್ತದೆ. ಎಷ್ಟು ಧರ್ಮ ಇದೆಯೋ ಅಷ್ಟು ಭಾಷೆ ಇರಲೇಬೇಕು. ನಿಮಗೆ ಗೊತ್ತಿದೆ, ಸತ್ಯಯುಗದಲ್ಲಿ ನಮ್ಮ ರಾಜ್ಯ ಇರುತ್ತದೆ, ಸತ್ಯಯುಗದಲ್ಲಿ ಒಂದೇ ಭಾಷೆ ಇರುತ್ತದೆ. ಈ ಕಲಿಯುಗದಲ್ಲಿ 100 ಮೈಲಿಗೆ ಒಂದು ಭಾಷೆ ಇದೆ, ಸತ್ಯಯುಗದಲ್ಲಿ ಒಂದೇ ಭಾಷೆ ಇರುತ್ತದೆ. ಈ ಎಲ್ಲಾ ಮಾತಿನ ಬಗ್ಗೆ ಪರಮಾತ್ಮ ತಂದೆ ಕುಳಿತು ಮಕ್ಕಳಿಗೆ ತಿಳಿಸುತ್ತಿದ್ದಾರೆ ಅಂದ ಮೇಲೆ ಆ ಪರಮಾತ್ಮ ತಂದೆಯನ್ನು ನೀವು ನೆನಪು ಮಾಡುತ್ತಿರಬೇಕು. ಶಿವ ತಂದೆ ಬ್ರಹ್ಮನ ಮೂಲಕ ಜ್ಞಾನವನ್ನು ತಿಳಿಸುತ್ತಿದ್ದಾರೆ. ಪರಮಾತ್ಮ ತಂದೆಗೆ ಅವಶ್ಯವಾಗಿ ರಥ ಅಂತೂ ಬೇಕು ತಾನೆ. ಶಿವ ತಂದೆ ನಮಗೆ ತಂದೆ ಆಗಿದ್ದಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾನು ಬೇಹದ್ದಿನ ತಂದೆ ಆಗಿದ್ದೇನೆ, ನೀವೆಲ್ಲರೂ ನನಗೆ ಬೇಹದ್ದಿನ ಮಕ್ಕಳಾಗಿದ್ದೀರಾ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ. ಪರಮಾತ್ಮ ತಂದೆ ಈ ಬ್ರಹ್ಮನ ತನುವಿನ ಮೂಲಕ ನಮಗೆ ಶಿಕ್ಷಣವನ್ನು ಕಲಿಸುತ್ತಾರೆ. ಟೀಚರ್ ಎಂದೂ ಕೂಡ ವಿದ್ಯಾರ್ಥಿಗಳನ್ನು ಆಲಿಂಗನ ಮಾಡಿಕೊಳ್ಳುವುದಿಲ್ಲ. ಇಲ್ಲಿ ಪರಮಾತ್ಮ ತಂದೆ ನಿಮಗೆ ಶಿಕ್ಷಣವನ್ನು ಕಲಿಸಲು ಬಂದಿದ್ದಾರೆ. ಪರಮಾತ್ಮ ತಂದೆ ರಾಜಯೋಗವನ್ನು ಕಲಿಸುತ್ತಾರೆ ಅಂದ ಮೇಲೆ ಪರಮಾತ್ಮ ತಂದೆ ನಮಗೆ ಟೀಚರ್ ಆಗಿದ್ದಾರೆ. ನೀವು ಪರಮಾತ್ಮ ತಂದೆಗೆ ವಿದ್ಯಾರ್ಥಿಗಳಾಗಿದ್ದೀರಾ. ವಿದ್ಯಾರ್ಥಿಗಳು ಎಂದೂ ಕೂಡ ಟೀಚರ್ ಅನ್ನು ಆಲಿಂಗನ ಮಾಡಿಕೊಳ್ಳುವುದಿಲ್ಲ. ವಿದ್ಯಾರ್ಥಿಗಳು ಎಂದಾದರೂ ಟೀಚರ್ ಅನ್ನು ಆಲಿಂಗನ ಮಾಡಿಕೊಳ್ಳುತ್ತಾರೇನು? ಒಬ್ಬ ತಂದೆಗೆ ಮಕ್ಕಳಾದ ನಂತರ ಪುನಃ ಅನ್ಯ ಯಾವುದೇ ವ್ಯಕ್ತಿಯ ಜೊತೆಗೆ ನೀವು ಮನಸ್ಸನ್ನು ಜೋಡಣೆ ಮಾಡಬಾರದು. ಅಂದರೆ ಅನ್ಯ ವ್ಯಕ್ತಿಗಳನ್ನು ನೀವು ಪ್ರೀತಿ ಮಾಡಬಾರದು. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾನೀಗ ನಿಮಗೆ ರಾಜಯೋಗವನ್ನು ಕಲಿಸುವುದಕ್ಕೋಸ್ಕರ ಬಂದಿದ್ದೇನೆ. ನೀವು ಶರೀರಧಾರಿಗಳಾಗಿದ್ದೀರಾ. ನಾನು ಆಶ್ಚರ್ಯ ಆದಂತಹ ತಂದೆ, ಮೇಲಿರುವ ಪರಮಧಾಮದಲ್ಲಿ ನಿವಾಸವನ್ನು ಮಾಡುವಂತಹ ತಂದೆ ಆಗಿದ್ದೇನೆ. ನೀವು ಹೇಳುತ್ತೀರಾ, ಬಾಬಾ ನಮ್ಮನ್ನು ಪಾವನ ಮಾಡುವುದಕ್ಕೋಸ್ಕರ ಬನ್ನಿ ಎಂದು. ಅಂದ ಮೇಲೆ ನೀವೆಲ್ಲರೂ ಪತಿತರೇ ಆಗಿದ್ದೀರಾ ತಾನೆ. ಪುನಃ ನೀವು ಹೇಗೆ ನನ್ನನ್ನು ಆಲಿಂಗನ ಮಾಡಿಕೊಳ್ಳಲು ಸಾಧ್ಯ ಎಂದು ಪರಮಾತ್ಮ ತಂದೆ ಕೇಳುತ್ತಾರೆ. ಪಾವನ ಆದಂತಹ ಪರಮಾತ್ಮ ತಂದೆಯನ್ನು ಪತಿತ ಆತ್ಮರಾದ ನಾವು ಹೇಗೆ ಆಲಿಂಗನ ಮಾಡಿಕೊಳ್ಳಲು ಸಾಧ್ಯ? ಮಕ್ಕಳು ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಪವಿತ್ರರಾಗಿ ಇರುತ್ತೇವೆ ಎಂದು ಪ್ರತಿಜ್ಞೆಯನ್ನು ಮಾಡಿ ಪುನಃ ಪತಿತರಾಗಿ ಬಿಡುತ್ತಾರೆ. ಯಾವಾಗ ನೀವು ಸಂಪೂರ್ಣ ಪಾವನ ಆಗುತ್ತೀರೋ ಆಗ ಅಂತ್ಯದಲ್ಲಿ ಪುನಃ ನಿಮಗೆ ತಂದೆಯ ನೆನಪೇ ಇರುತ್ತದೆ. ಯಾವಾಗ ನೀವು ಪಾವನ ಆಗುತ್ತೀರೋ ಆಗ ಅಂತ್ಯದಲ್ಲಿ ಟೀಚರ್ ಮತ್ತು ಗುರುವನ್ನು ನೀವು ನೆನಪು ಮಾಡುತ್ತೀರಾ. ಈಗ ನೀವು ಚೀಚಿ ಕೊಳಕಾಗಿ ಕೆಳಗಡೆ ಬಿದ್ದು ಬಿಡುತ್ತೀರಾ. ಒಂದು ವೇಳೆ ವಿಕಾರಕ್ಕೆ ವಶ ಆಗಿ ಕೆಳಗಡೆ ಬಿದ್ದರೆ ಇನ್ನು 100 ಪಟ್ಟು ಶಿಕ್ಷೆ ಜಾಸ್ತಿ ಆಗುತ್ತದೆ. ಅಂದ ಮೇಲೆ ಮಧ್ಯದಲ್ಲಿ ದಲ್ಲಾಡಿಯ ರೂಪದಲ್ಲಿ ಈ ಬ್ರಹ್ಮ ತಂದೆ ನಮಗೆ ಸಿಕ್ಕಿದ್ದಾರೆ. ನಾವೀಗ ಶಿವ ತಂದೆಯನ್ನೇ ನೆನಪು ಮಾಡಬೇಕು. ಪರಮಾತ್ಮ ತಂದೆ ತಿಳಿಸುತ್ತಾರೆ,
ಈ ಬ್ರಹ್ಮ ತಂದೆ ಶಿವ ತಂದೆಯ ದೊಡ್ಡ ಮಗು ಆಗಿದ್ದಾರೆ. ಬ್ರಹ್ಮ ತಂದೆ ಶಿವ ತಂದೆಗೆ ದೊಡ್ಡ ಮಗ ಆಗಿದ್ದಾರೆ. ಅಂದ ಮೇಲೆ ಬ್ರಹ್ಮ ತಂದೆ ಶಿವ ತಂದೆಯನ್ನು ಆಲಿಂಗನ ಮಾಡಿಕೊಳ್ಳಲು ಸಾಧ್ಯ ಇದೆಯೇನು? ನೀವು ಪುನಃ ನಿಮ್ಮ ಶರೀರದ ಮೂಲಕ ಪರಮಾತ್ಮ ತಂದೆಯ ಜೊತೆಗೆ ಮಿಲನವನ್ನು ಮಾಡುತ್ತೀರಾ. ಆದರೆ ಬ್ರಹ್ಮ ತಂದೆ ಶಿವ ತಂದೆಯನ್ನು ಹೇಗೆ ಆಲಿಂಗನ ಮಾಡಿಕೊಳ್ಳಲು ಸಾಧ್ಯ? ಬ್ರಹ್ಮ ತಂದೆ ಕೇಳುತ್ತಾರೆ, ನಾನು ಶಿವ ತಂದೆಯನ್ನು ಹೇಗೆ ಆಲಿಂಗನ ಮಾಡಿಕೊಳ್ಳಲಿ? ಶಿವ ತಂದೆ ತಿಳಿಸುತ್ತಾರೆ, ಮಕ್ಕಳೇ, ತಂದೆಯಾದ ನನ್ನೊಬ್ಬನನ್ನೇ ನೀವು ನೆನಪು ಮಾಡಿ, ಒಬ್ಬ ತಂದೆಯನ್ನೇ ಪ್ರೀತಿ ಮಾಡಿ. ತಂದೆಯ ನೆನಪಿನ ಮೂಲಕ ನಿಮಗೆ ಬಹಳಷ್ಟು ಶಕ್ತಿ ಪ್ರಾಪ್ತಿಯಾಗುತ್ತದೆ. ಪರಮಾತ್ಮ ತಂದೆ ಸರ್ವಶಕ್ತಿವಂತ ಆಗಿದ್ದಾರೆ. ಪರಮಾತ್ಮ ತಂದೆಯ ಮೂಲಕ ನಿಮಗೆ ಎಷ್ಟೊಂದು ಶಕ್ತಿ ಪ್ರಾಪ್ತಿಯಾಗಿದೆ. ಈಗ ನೀವು ಎಷ್ಟೊಂದು ಶಕ್ತಿಶಾಲಿ ಆಗುತ್ತಿದ್ದೀರಾ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಿಮ್ಮ ರಾಜ್ಯದ ಮೇಲೆ ಯಾರು ವಿಜಯವನ್ನು ಪಡೆದುಕೊಳ್ಳಲು ಸಾಧ್ಯ ಇಲ್ಲ. ರಾವಣನ ರಾಜ್ಯ ಸಮಾಪ್ತಿಯಾಗುತ್ತದೆ. ದುಃಖವನ್ನು ನೀಡುವಂತಹ ಯಾವ ವಸ್ತುವು ಸತ್ಯುಗದಲ್ಲಿ ಇರುವುದಿಲ್ಲ. ಸತ್ಯುಗಕ್ಕೆ ಸುಖಧಾಮ ಎಂದು ಕರೆಯಲಾಗುತ್ತದೆ. ರಾವಣ ಸಂಪೂರ್ಣ ವಿಶ್ವದಲ್ಲಿ ಎಲ್ಲರಿಗೂ ದುಃಖವನ್ನು ನೀಡುವಂತವನಾಗಿದ್ದಾನೆ. ರಾವಣ ವಿಶ್ವದಲ್ಲಿರುವ ಎಲ್ಲಾ ಆತ್ಮರಿಗೂ ದುಃಖವನ್ನು ಕೊಡುತ್ತಾನೆ. ಪ್ರಾಣಿಗಳು ಕೂಡ ದುಃಖಿಗಳಾಗುತ್ತದೆ. ಕಲಿಯುಗದಲ್ಲಿ ಪ್ರಾಣಿಗಳಿಗೂ ಕೂಡ ದುಃಖದ ಅನುಭವ ಆಗುತ್ತದೆ. ಸತ್ಯುಗದಲ್ಲಿ ಪ್ರಾಣಿಗಳು ಕೂಡ ಪರಸ್ಪರ ಪ್ರೀತಿಯಿಂದ ಇರುತ್ತದೆ. ಈ ಕಲಿಯುಗದಲ್ಲಿ ಆ ಪ್ರೇಮವೇ ಇಲ್ಲ. ಕಲಿಯುಗದಲ್ಲಿ ಯಾರೂ ಪರಸ್ಪರ ಪ್ರೀತಿಯಿಂದ ಇರುವುದಿಲ್ಲ. ಈಗ ಮಕ್ಕಳಿಗೆ ಗೊತ್ತಿದೆ ಈ ನಾಟಕ ಚಕ್ರ ಹೇಗೆ ತಿರುಗುತ್ತದೆ ಎಂದು. ಈ ನಾಟಕದ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ಪರಮಾತ್ಮ ತಂದೆ ನಮಗೆ ತಿಳಿಸಿದ್ದಾರೆ. ಕೆಲವರು ಚೆನ್ನಾಗಿ ಶಿಕ್ಷಣವನ್ನು ಕಲಿಯುತ್ತಾರೆ, ಕೆಲವರು ಕಡಿಮೆ ಶಿಕ್ಷಣವನ್ನು ಕಲಿಯುತ್ತಾರೆ. ಆದರೆ ಎಲ್ಲರೂ ಶಿಕ್ಷಣವನ್ನು ಕಲಿಯುತ್ತಾರೆ. ಇಡೀ ಜಗತ್ತಿನ ಜನ ಶಿಕ್ಷಣವನ್ನು ಕಲಿಯುತ್ತಾರೆ. ಅಂದರೆ ಎಲ್ಲರೂ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾರೆ. ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದು ಕೂಡ ಶಿಕ್ಷಣ ಆಗಿದೆ. ಎಲ್ಲರೂ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾರೆ. ಪರಮಾತ್ಮ ತಂದೆ ಸರ್ವರ ಸದ್ಗತಿದಾತ ಆಗಿದ್ದಾರೆ. ಸರ್ವರಿಗೂ ಸುಖವನ್ನು ನೀಡುವಂತವರು ಪರಮಾತ್ಮ ತಂದೆ ಆಗಿದ್ದಾರೆ. ಎಲ್ಲರೂ ಪರಮಾತ್ಮ ತಂದೆಗೆ ಹೇಳುತ್ತಾರೆ, ಪರಮಾತ್ಮ ತಂದೆ ನೀವು ಬಂದು ನಮ್ಮನ್ನು ಪಾವನ ಮಾಡಿ ಎಂದು. ಅಂದ ಮೇಲೆ ಅವಶ್ಯವಾಗಿ ಎಲ್ಲರೂ ಪತಿತರಾಗಿದ್ದಾರೆ. ಪರಮಾತ್ಮ ತಂದೆ ವಿಕಾರಿಗಳನ್ನು ನಿರ್ವಿಕಾರಿಗಳನ್ನಾಗಿ ಮಾಡಲು ಈ ಸೃಷ್ಟಿಗೆ ಬರುತ್ತಾರೆ. ಎಲ್ಲರೂ ಓ ಅಲ್ಲಾಹ ಬಂದು ನಮ್ಮನ್ನು ಪಾವನ ಮಾಡಿ ಎಂದು ತಂದೆಯನ್ನು ಕೂಗಿ ಕರೆಯುತ್ತಾರೆ. ಪರಮಾತ್ಮ ತಂದೆಯ ಕರ್ತವ್ಯ ಎಲ್ಲರನ್ನೂ ಪಾವನ ಮಾಡುವ ಕರ್ತವ್ಯ ಆಗಿದೆ. ಪರಮಾತ್ಮ ತಂದೆ ಎಲ್ಲರನ್ನೂ ಪಾವನ ಮಾಡುವಂತಹ ಕರ್ತವ್ಯವನ್ನು ಮಾಡುತ್ತಾರೆ. ಆದ್ದರಿಂದ ಎಲ್ಲರೂ ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತಾರೆ. ನಿಮ್ಮ ಭಾಷೆ ಬಹಳಷ್ಟು ಕರೆಕ್ಟ್ ಆಗಿರಬೇಕು. ಜಗತ್ತಿನ ಜನ ಅಲ್ಲಾಹ ಎಂದು ಕರೆಯುತ್ತಾರೆ. ಇನ್ನು ಕೆಲವರು ಗಾಡ್ ಎಂದು ಕರೆಯುತ್ತಾರೆ, ಗಾಡ್ ಫಾದರ್ ಎಂದು ಕರೆಯುತ್ತಾರೆ, ಪರಮಾತ್ಮ ತಂದೆ ಎಂದು ಕರೆಯುತ್ತಾರೆ. ಯಾರೆಲ್ಲಾ ಆತ್ಮರು ಈ ಸೃಷ್ಟಿಯ ಅಂತಿಮ ಸಮಯದಲ್ಲಿ ಈ ಸೃಷ್ಟಿಗೆ ಬರುತ್ತಾರೋ ಅವರ ಬುದ್ಧಿ ಬಹಳ ಚೆನ್ನಾಗಿರುತ್ತದೆ. ಅಂತವರು ಜಾಸ್ತಿ ದುಃಖವನ್ನು ಅನುಭವ ಮಾಡುವುದಿಲ್ಲ. ನೀವೀಗ ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಕುಳಿತಿದ್ದೀರಾ. ಇಲ್ಲಿ ಕುಳಿತು ನೀವು ಏನನ್ನು ಮಾಡುತ್ತಿದ್ದೀರಾ? ಇಲ್ಲಿ ಕುಳಿತು ಬ್ರಹ್ಮ ತಂದೆಯ ಭ್ರುಕುಟಿಯಲ್ಲಿ ನೀವು ಶಿವ ತಂದೆಯನ್ನು ನೋಡುತ್ತಿದ್ದೀರಾ. ಶಿವ ತಂದೆ ಪುನಃ ನಿಮ್ಮ ಭ್ರುಕುಟಿಯ ಮಧ್ಯದಲ್ಲಿ ನಿಮ್ಮನ್ನು ನೋಡುತ್ತಾರೆ. ಪರಮಾತ್ಮ ತಂದೆ ಬ್ರಹ್ಮನ ತನುವಿನಲ್ಲಿ ಪ್ರವೇಶವನ್ನು ಮಾಡುತ್ತಾರೆ. ಅಂದ ಮೇಲೆ ಪರಮಾತ್ಮ ತಂದೆ ಈ ಬ್ರಹ್ಮ ತಂದೆಯನ್ನು ನೋಡಲು ಸಾಧ್ಯ ಆಗುತ್ತದೇನು? ಪರಮಾತ್ಮ ತಂದೆ ಬ್ರಹ್ಮನ ತನುವಿನಲ್ಲಿ ಪ್ರವೇಶವನ್ನು ಮಾಡುತ್ತಾರೆ. ಅಂದ ಮೇಲೆ ಬ್ರಹ್ಮ ತಂದೆಗೆ ಶಿವ ತಂದೆಯನ್ನು ನೋಡಲು ಸಾಧ್ಯ ಆಗುತ್ತದೇನು? ಬ್ರಹ್ಮ ತಂದೆ ಶಿವ ತಂದೆಯ ಪಕ್ಕದಲ್ಲಿ ಕುಳಿತಿದ್ದಾರೆ. ಇದು ಬಹಳಷ್ಟು ಅರ್ಥ ಮಾಡಿಕೊಳ್ಳುವಂತಹ ಜ್ಞಾನದ ಮಾತಾಗಿದೆ. ನಾನು ಈ ಬ್ರಹ್ಮ ತಂದೆಯ ಪಕ್ಕದಲ್ಲಿ ಕುಳಿತಿದ್ದೇನೆ. ಮಕ್ಕಳಿಗೆ ಇದು ಕೂಡ ಗೊತ್ತಿದೆ. ಪರಮಾತ್ಮ ತಂದೆ ಬ್ರಹ್ಮನ ತನುವಿನಲ್ಲಿ ಕುಳಿತಿದ್ದಾರೆ. ಬ್ರಹ್ಮ ತಂದೆಗೆ ಗೊತ್ತಿದೆ ಪರಮಾತ್ಮ ತಂದೆ ನನ್ನ ಪಕ್ಕದಲ್ಲಿ ಕುಳಿತಿದ್ದಾರೆ ಎಂದು. ಶಿವ ತಂದೆಗೂ ಕೂಡ ಗೊತ್ತಿದೆ ನಾನು ಈ ಬ್ರಹ್ಮನ ಪಕ್ಕದಲ್ಲಿ ಕುಳಿತಿದ್ದೇನೆ ಎಂದು. ನೀವೀಗ ಹೇಳುತ್ತೀರಾ, ನಾವು ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಕುಳಿತಿದ್ದೇವೆ. ಸಮ್ಮುಖದಲ್ಲಿ ಕುಳಿತಿರುವ ನಾವು ಪರಮಾತ್ಮ ತಂದೆಯನ್ನು ನೋಡುತ್ತೇವೆ. ಪರಮಾತ್ಮ ತಂದೆ ನಮ್ಮನ್ನು ನೋಡುತ್ತಾರೆ ಎಂದು. ಬಾಪ್ ಮತ್ತು ದಾದಾ ಇಬ್ಬರ ಆತ್ಮವನ್ನು ನೀವೀಗ ನೋಡುತ್ತೀರಾ. ಅಂದರೆ ಶಿವ ತಂದೆಯ ಆತ್ಮವನ್ನೂ ನೀವು ನೋಡುತ್ತೀರಾ, ಬ್ರಹ್ಮ ತಂದೆಯ ಆತ್ಮವನ್ನೂ ಕೂಡ ನೀವು ನೋಡುತ್ತೀರಾ. ನಿಮ್ಮ ಬುದ್ಧಿಯಲ್ಲಿ ಜ್ಞಾನ ಇದೆ. ಬಾಪ್ ದಾದಾ ಎಂದು ನಾವು ಯಾರಿಗೆ ಕರೆಯುತ್ತೇವೆ ಅನ್ನುವ ಜ್ಞಾನ ನಿಮ್ಮ ಬುದ್ಧಿಯಲ್ಲಿ ಇದೆ. ಆತ್ಮ ಸಮ್ಮುಖದಲ್ಲಿ ಕುಳಿತಿದೆ. ಭಕ್ತಿ ಮಾರ್ಗದಲ್ಲಿ ಕಣ್ಣನ್ನು ಮುಚ್ಚಿಕೊಂಡು ಕುಳಿತುಕೊಂಡು ಜ್ಞಾನವನ್ನು ಕೇಳುತ್ತಾರೆ. ಶಿಕ್ಷಣವನ್ನು ಕಲಿಯುವಾಗ ಯಾರು ಕಣ್ಣನ್ನು ಮುಚ್ಚಿಕೊಂಡು ಕುಳಿತುಕೊಳ್ಳುವುದಿಲ್ಲ. ಶಿಕ್ಷಣವನ್ನು ಕಲಿಯುವಾಗ ಟೀಚರ್ ಅನ್ನು ನೋಡಬೇಕಾಗುತ್ತದೆ. ಇಲ್ಲಿ ಪರಮಾತ್ಮ ತಂದೆ ನಮಗೆ ತಂದೆ ಕೂಡ ಆಗಿದ್ದಾರೆ, ಟೀಚರ್ ಕೂಡ ಆಗಿದ್ದಾರೆ. ಅಂದ ಮೇಲೆ ಸಮ್ಮುಖದಲ್ಲಿ ಪರಮಾತ್ಮ ತಂದೆಯನ್ನು ನೋಡಬೇಕಾಗುತ್ತದೆ. ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಕುಳಿತು ಕಣ್ಣನ್ನು ಮುಚ್ಚಿಕೊಂಡು ಕುಳಿತರೆ ನೀವು ಪರಮಾತ್ಮ ತಂದೆಯನ್ನು ಹೇಗೆ ನೋಡಲು ಸಾಧ್ಯ? ತಂದೆಯ ಸಮ್ಮುಖದಲ್ಲಿ ಕುಳಿತು ನೀವು ಕಣ್ಣನ್ನು ಮುಚ್ಚಿಕೊಂಡರೆ ನಂತರ ನಿಮಗೆ ತೂಕಡಿಕೆ ಬರುತ್ತದೆ.
ಶಿಕ್ಷಣದಲ್ಲಿ ಎಂದೂ ಕೂಡ ಕಣ್ಣನ್ನು ಮುಚ್ಚಿಕೊಂಡು ಕುಳಿತುಕೊಳ್ಳುವುದಿಲ್ಲ. ವಿದ್ಯಾರ್ಥಿಗಳು ಅವಶ್ಯವಾಗಿ ಟೀಚರ್ ಅನ್ನು ನೋಡುತ್ತಿರುತ್ತಾರೆ. ಇಲ್ಲದಿದ್ದರೆ ಈ ವಿದ್ಯಾರ್ಥಿಗಳು ತೂಕಡಿಸುತ್ತಿದ್ದಾರೆ ಎಂದು ಟೀಚರ್ ತಿಳಿದುಕೊಳ್ಳುತ್ತಾರೆ. ವಿದ್ಯಾರ್ಥಿಗಳು ಕಣ್ಣನ್ನು ಮುಚ್ಚಿಕೊಂಡು ಕುಳಿತು ತೂಕಡಿಸುತ್ತಿದ್ದರೆ ಟೀಚರ್ ಕೇಳುತ್ತಾರೆ, ಗಾಂಜಾವನ್ನು ಸೇವಿಸಿ ಬಂದಿದ್ದೀರೇನು? ತೂಕಡಿಸಲು ನೀವು ಗಾಂಜಾವನ್ನು ಸೇವಿಸಿದ್ದೀರೇನು ಎಂದು ಟೀಚರ್ ಕೇಳುತ್ತಾರೆ. ಪರಮಾತ್ಮ ಶಿವ ತಂದೆ ಈ ಬ್ರಹ್ಮನ ತನುವಿನಲ್ಲಿ ವಿರಾಜಮಾನ ಆಗಿದ್ದಾರೆ ಅನ್ನುವ ಜ್ಞಾನ ನಿಮ್ಮ ಬುದ್ಧಿಯಲ್ಲಿ ಇದೆ. ನಾನು ಪರಮಾತ್ಮ ತಂದೆಯನ್ನು ನೋಡುತ್ತಿದ್ದೇನೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಈ ಶಾಲೆ ಸಾಮಾನ್ಯವಾದ ಶಾಲೆಯಲ್ಲ. ಇಲ್ಲಿ ಕಣ್ಣನ್ನು ಮುಚ್ಚಿಕೊಂಡು ಕುಳಿತುಕೊಳ್ಳಲು ಇದು ಸಾಮಾನ್ಯವಾದ ಶಾಲೆಯಲ್ಲ. ಶಾಲೆಯಲ್ಲಿ ಎಂದೂ ಕೂಡ ಕಣ್ಣನ್ನು ಮುಚ್ಚಿಕೊಂಡು ಕುಳಿತುಕೊಳ್ಳುವುದಿಲ್ಲ. ಶಾಲೆಯಲ್ಲಿ ಎಂದಾದರೂ ವಿದ್ಯಾರ್ಥಿಗಳು ಕಣ್ಣನ್ನು ಮುಚ್ಚಿಕೊಂಡು ಕುಳಿತುಕೊಳ್ಳುತ್ತಾರೇನು? ಅನ್ಯ ಸತ್ಸಂಗಕ್ಕೆ ಶಾಲೆ ಎಂದು ಕರೆಯುವುದಿಲ್ಲ. ಬಲೆ ಅನ್ಯ ಸತ್ಸಂಗದಲ್ಲಿ ಕುಳಿತು ಭಗವದ್ಗೀತೆಯನ್ನು ಓದಿ ಹೇಳುತ್ತಾರೆ. ಆದರೆ ಆ ಅನ್ಯ ಸತ್ಸಂಗಕ್ಕೆ ಶಾಲೆ ಎಂದು ಕರೆಯುವುದಿಲ್ಲ. ಅನ್ಯ ಸತ್ಸಂಗದಲ್ಲಿ ಅಲ್ಲಿರುವಂತಹ ಗುರುಗಳನ್ನು ನೋಡಲು ಅಲ್ಲಿರುವಂತಹ ಗುರುಗಳು ಪರಮಾತ್ಮ ತಂದೆಯಲ್ಲ. ಕೆಲವರು ಶಿವನ ಭಕ್ತರಾಗಿರುತ್ತಾರೆ. ಅವರು ಶಿವನನ್ನೇ ನೆನಪು ಮಾಡುತ್ತಾರೆ. ಕಿವಿಗಳ ಮೂಲಕ ಕಥೆಯನ್ನು ಕೇಳುತ್ತಿದ್ದರೂ ಕೂಡ ಶಿವನ ಭಕ್ತರು ಶಿವನನ್ನು ನೆನಪು ಮಾಡುತ್ತಿರುತ್ತಾರೆ. ಶಿವನ ಭಕ್ತಿಯನ್ನು ಮಾಡುವಂತವರು ಶಿವ ತಂದೆಯನ್ನೇ ನೆನಪು ಮಾಡಬೇಕಾಗುತ್ತದೆ. ಬೇರೆ ಯಾವ ಸತ್ಸಂಗದಲ್ಲೂ ಪ್ರಶ್ನೆ ಉತ್ತರ ಅನ್ನುವ ಶಬ್ದವೇ ಇರುವುದಿಲ್ಲ. ಅನ್ಯ ಸತ್ಸಂಗದಲ್ಲಿ ಪ್ರಶ್ನೆಯನ್ನು ಕೇಳಲು ಸಾಧ್ಯ ಇಲ್ಲ. ಇಲ್ಲಿ ಪ್ರಶ್ನೆಯನ್ನು ಕೇಳಿ ಉತ್ತರವನ್ನು ಪಡೆದುಕೊಳ್ಳುತ್ತೀರಾ. ಇಲ್ಲಿ ನಿಮಗೆ ಬಹಳಷ್ಟು ಸಂಪಾದನೆ ಆಗುತ್ತಿದೆ. ಸಂಪಾದನೆಯನ್ನು ಮಾಡಿಕೊಳ್ಳುವಾಗ ಎಂದೂ ಆಕಳಿಗೆ ಬರುವುದಿಲ್ಲ. ಧನ ಸಂಪತ್ತು ಪ್ರಾಪ್ತಿಯಾಗುತ್ತಿದ್ದರೆ ಇನ್ನೂ ಜಾಸ್ತಿ ಅಂದ ಮೇಲೆ ಸಮ್ಮುಖದಲ್ಲಿ ಪರಮಾತ್ಮ ತಂದೆಯನ್ನು ನೋಡಬೇಕಾಗುತ್ತದೆ. ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಕುಳಿತು ಕಣ್ಣನ್ನು ಮುಚ್ಚಿಕೊಂಡು ಕುಳಿತರೆ ನೀವು ಪರಮಾತ್ಮ ತಂದೆಯನ್ನು ಹೇಗೆ ನೋಡಲು ಸಾಧ್ಯ? ತಂದೆಯ ಸಮ್ಮುಖದಲ್ಲಿ ಕುಳಿತು ನೀವು ಕಣ್ಣನ್ನು ಮುಚ್ಚಿಕೊಂಡರೆ ನಂತರ ನಿಮಗೆ ತೂಕಡಿಕೆ ಬರುತ್ತದೆ. ಶಿಕ್ಷಣದಲ್ಲಿ ಎಂದೂ ಕೂಡ ಕಣ್ಣನ್ನು ಮುಚ್ಚಿಕೊಂಡು ಕುಳಿತುಕೊಳ್ಳುವುದಿಲ್ಲ. ವಿದ್ಯಾರ್ಥಿಗಳು ಅವಶ್ಯವಾಗಿ ಟೀಚರ್ ಅನ್ನು ನೋಡುತ್ತಿರುತ್ತಾರೆ. ಇಲ್ಲದಿದ್ದರೆ ಈ ವಿದ್ಯಾರ್ಥಿಗಳು ತೂಕಡಿಸುತ್ತಿದ್ದಾರೆ ಎಂದು ಟೀಚರ್ ತಿಳಿದುಕೊಳ್ಳುತ್ತಾರೆ. ವಿದ್ಯಾರ್ಥಿಗಳು ಕಣ್ಣನ್ನು ಮುಚ್ಚಿಕೊಂಡು ಕುಳಿತು ತೂಕಡಿಸುತ್ತಿದ್ದರೆ ಟೀಚರ್ ಕೇಳುತ್ತಾರೆ, ಗಾಂಜಾವನ್ನು ಸೇವಿಸಿ ಬಂದಿದ್ದೀರೇನು? ತೂಕಡಿಸಲು ನೀವು ಗಾಂಜಾವನ್ನು ಸೇವಿಸಿದ್ದೀರೇನು ಎಂದು ಟೀಚರ್ ಕೇಳುತ್ತಾರೆ. ಪರಮಾತ್ಮ ಶಿವ ತಂದೆ ಈ ಬ್ರಹ್ಮನ ತನುವಿನಲ್ಲಿ ವಿರಾಜಮಾನ ಆಗಿದ್ದಾರೆ ಅನ್ನುವ ಜ್ಞಾನ ನಿಮ್ಮ ಬುದ್ಧಿಯಲ್ಲಿ ಇದೆ. ನಾನು ಪರಮಾತ್ಮ ತಂದೆಯನ್ನು ನೋಡುತ್ತಿದ್ದೇನೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಈ ಶಾಲೆ ಸಾಮಾನ್ಯವಾದ ಶಾಲೆಯಲ್ಲ. ಇಲ್ಲಿ ಕಣ್ಣನ್ನು ಮುಚ್ಚಿಕೊಂಡು ಕುಳಿತುಕೊಳ್ಳಲು ಇದು ಸಾಮಾನ್ಯವಾದ ಶಾಲೆಯಲ್ಲ. ಶಾಲೆಯಲ್ಲಿ ಎಂದೂ ಕೂಡ ಕಣ್ಣನ್ನು ಮುಚ್ಚಿಕೊಂಡು ಕುಳಿತುಕೊಳ್ಳುವುದಿಲ್ಲ. ಶಾಲೆಯಲ್ಲಿ ಎಂದಾದರೂ ವಿದ್ಯಾರ್ಥಿಗಳು ಕಣ್ಣನ್ನು ಮುಚ್ಚಿಕೊಂಡು ಕುಳಿತುಕೊಳ್ಳುತ್ತಾರೇನು? ಅನ್ಯ ಸತ್ಸಂಗಕ್ಕೆ ಶಾಲೆ ಎಂದು ಕರೆಯುವುದಿಲ್ಲ. ಬಲೆ ಅನ್ಯ ಸತ್ಸಂಗದಲ್ಲಿ ಕುಳಿತು ಭಗವದ್ಗೀತೆಯನ್ನು ಓದಿ ಹೇಳುತ್ತಾರೆ. ಆದರೆ ಆ ಅನ್ಯ ಸತ್ಸಂಗಕ್ಕೆ ಶಾಲೆ ಎಂದು ಕರೆಯುವುದಿಲ್ಲ. ಅನ್ಯ ಸತ್ಸಂಗದಲ್ಲಿ ಅಲ್ಲಿರುವಂತಹ ಗುರುಗಳನ್ನು ನೋಡಲು ಅಲ್ಲಿರುವಂತಹ ಗುರುಗಳು ಪರಮಾತ್ಮ ತಂದೆಯಲ್ಲ. ಕೆಲವರು ಶಿವನ ಭಕ್ತರಾಗಿರುತ್ತಾರೆ. ಅವರು ಶಿವನನ್ನೇ ನೆನಪು ಮಾಡುತ್ತಾರೆ. ಕಿವಿಗಳ ಮೂಲಕ ಕಥೆಯನ್ನು ಕೇಳುತ್ತಿದ್ದರೂ ಕೂಡ ಶಿವನ ಭಕ್ತರು ಶಿವನನ್ನು ನೆನಪು ಮಾಡುತ್ತಿರುತ್ತಾರೆ. ಶಿವನ ಭಕ್ತಿಯನ್ನು ಮಾಡುವಂತವರು ಶಿವ ತಂದೆಯನ್ನೇ ನೆನಪು ಮಾಡಬೇಕಾಗುತ್ತದೆ. ಬೇರೆ ಯಾವ ಸತ್ಸಂಗದಲ್ಲೂ ಪ್ರಶ್ನೆ ಉತ್ತರ ಅನ್ನುವ ಶಬ್ದವೇ ಇರುವುದಿಲ್ಲ. ಅನ್ಯ ಸತ್ಸಂಗದಲ್ಲಿ ಪ್ರಶ್ನೆಯನ್ನು ಕೇಳಲು ಸಾಧ್ಯ ಇಲ್ಲ. ಇಲ್ಲಿ ಪ್ರಶ್ನೆಯನ್ನು ಕೇಳಿ ಉತ್ತರವನ್ನು ಪಡೆದುಕೊಳ್ಳುತ್ತೀರಾ. ಇಲ್ಲಿ ನಿಮಗೆ ಬಹಳಷ್ಟು ಸಂಪಾದನೆ ಆಗುತ್ತಿದೆ. ಸಂಪಾದನೆಯನ್ನು ಮಾಡಿಕೊಳ್ಳುವಾಗ ಎಂದೂ ಆಕಳಿಗೆ ಬರುವುದಿಲ್ಲ. ಧನ ಸಂಪತ್ತು ಪ್ರಾಪ್ತಿಯಾಗುತ್ತಿದ್ದರೆ ಇನ್ನೂ ಜಾಸ್ತಿ ಖುಷಿ ಆಗುತ್ತದೆ ತಾನೆ. ಧನ ಸಂಪತ್ತು ಪ್ರಾಪ್ತಿಯಾಗುವಾಗ ಎಂದೂ ಆಕಳಿಸುವುದಿಲ್ಲ, ತೂಕಡಿಸುವುದಿಲ್ಲ. ಆಕಳಿಸುವುದು ದುಃಖದ ಸಂಕೇತ ಆಗಿದೆ. ಕಾಯಿಲೆ ಬಂದಾಗ ಅಥವಾ ದಿವಾಳಿ ಆದಾಗ ಅವರಿಗೆ ಆಕಳಿಗೆ ತೂಕಡಿಕೆ ಬರುತ್ತದೆ. ಹಣ ಪ್ರಾಪ್ತಿಯಾಗುತ್ತಿದ್ದರೆ ಎಂದೂ ಕೂಡ ಆಕಳಿಗೆ ಬರಲು ಸಾಧ್ಯ ಇಲ್ಲ. ಪರಮಾತ್ಮ ತಂದೆ ಕೂಡ ವ್ಯಾಪಾರಿಯಾಗಿದ್ದಾರೆ. ಈ ಬ್ರಹ್ಮ ತಂದೆ ಕೂಡ ವ್ಯಾಪಾರಿಯಾಗಿದ್ದರು. ಬ್ರಹ್ಮ ತಂದೆ ವಜ್ರದ ವ್ಯಾಪಾರಿಯಾಗಿದ್ದರು. ರಾತ್ರಿಯ ಸಮಯದಲ್ಲಿ ಹಡಗು ಬರುತ್ತಿತ್ತು ಅಂದ ಮೇಲೆ ಬ್ರಹ್ಮ ತಂದೆ ರಾತ್ರಿ ಕೂಡ ಜಾಗೃತರಾಗಿ ಇರಬೇಕಾಗುತ್ತಿತ್ತು. ಕೆಲವೊಮ್ಮೆ ಮುಸ್ಲಿಂ ರಾಣಿಯರು ರಾತ್ರಿಯ ಸಮಯದಲ್ಲಿ ಆಭರಣವನ್ನು ತೆಗೆದುಕೊಳ್ಳಲು ಬರುತ್ತಿದ್ದರು. ಅನೇಕ ರಾಣಿಯರು ಆಭರಣವನ್ನು ತೆಗೆದುಕೊಳ್ಳಲು ರಾತ್ರಿಯ ಸಮಯದಲ್ಲಿ ಬ್ರಹ್ಮ ತಂದೆಯ ಅಂಗಡಿಗೆ ಬರುತ್ತಿದ್ದರು. ಆಗ ಬ್ರಹ್ಮ ತಂದೆ ಅಂಗಡಿಯನ್ನು ತೆರೆದು ಕುಳಿತುಕೊಳ್ಳುತ್ತಿದ್ದರು. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಪ್ರದರ್ಶನ ಮುಂತಾದದ್ದನ್ನು ನೀವು ಹಗಲಿನ ಸಮಯದಲ್ಲಿ ಹಾಕಬೇಕು. ಏಕೆಂದರೆ ವಿಶೇಷವಾಗಿ ಹಗಲಿನ ಸಮಯದಲ್ಲಿ ಅನೇಕ ಜನ ಸ್ತ್ರೀಯರು ಪ್ರದರ್ಶನವನ್ನು ನೋಡಲು ಬರುತ್ತಾರೆ.
ಅನೇಕ ಮಹಿಳೆಯರು ಪರದೆಯ ಒಳಗಡೆ ಇರುತ್ತಾರೆ, ಅಂದರೆ ತಮ್ಮ ಚೆಹರೆಯನ್ನು ಪರದೆಯಿಂದ ಮುಚ್ಚಿಕೊಂಡಿರುತ್ತಾರೆ. ಅನೇಕರು ಪರದೆಯ ಒಳಗಡೆ ಇರುವಂತವರಾಗಿದ್ದಾರೆ. ಅನೇಕ ಜನ ಸೊಸೆಯರು ಕೂಡ ಪರದೆಯ ಒಳಗಡೆ ಇರುತ್ತಾರೆ, ಅಂದರೆ ತಮ್ಮ ಚೆಹರೆಯನ್ನು ಸೆರಗಿನಿಂದ ಮುಚ್ಚಿಕೊಂಡಿರುತ್ತಾರೆ. ಮೋಟಾರ್ನಲ್ಲಿ ಹೋಗುತ್ತಿದ್ದರೂ ಕೂಡ ಅವರು ತಮ್ಮ ಚೆಹರೆಯನ್ನು ಕಾಣದಂತೆ ಸೆರಗಿನಿಂದ ಮುಚ್ಚಿಕೊಂಡಿರುತ್ತಾರೆ. ಗಾಡಿಯಲ್ಲಿ ಹೋಗುವಾಗಲೂ ಅನೇಕ ಸ್ತ್ರೀಯರು ತಮ್ಮ ಚೆಹರೆ ಕಾಣದಂತೆ ಸೆರಗಿನಿಂದ ಚೆಹರೆಯನ್ನು ಮುಚ್ಚಿಕೊಂಡಿರುತ್ತಾರೆ. ಈಗ ಇದು ಆತ್ಮದ ಮಾತಾಗಿದೆ. ಆತ್ಮಕ್ಕೆ ಜ್ಞಾನ ಪ್ರಾಪ್ತಿಯಾಗಿದೆ ಅಂದ ಮೇಲೆ ಈಗ ಪರದೆ ತೆರೆದಿದೆ. ಜ್ಞಾನ ಸಿಕ್ಕ ನಂತರ ನೀವು ಸೆರಗಿನಿಂದ ನಿಮ್ಮ ಚೆಹರೆಯನ್ನು ಮುಚ್ಚಿಕೊಳ್ಳುವುದಿಲ್ಲ, ಅಂದರೆ ಪರದೆ ತೆರೆದು ಬಿಡುತ್ತದೆ. ಸತ್ಯಯುಗದಲ್ಲಿ ಯಾವುದೇ ಪ್ರಕಾರದ ಪರದೆ ಇರುವುದಿಲ್ಲ, ಅಂದರೆ ಸತ್ಯಯುಗದಲ್ಲಿ ಯಾವ ರಾಣಿಯರು ಪರದೆಯ ಒಳಗಡೆ ಇರುವುದಿಲ್ಲ. ಇದು ಪ್ರವೃತ್ತಿ ಮಾರ್ಗದ ಜ್ಞಾನ ಆಗಿದೆ. ಒಳ್ಳೆಯದು. ಮಧುರಾತಿ ಮಧುರ. ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ಈ ಆಟ ಬಹಳ ಖುಷಿಯಿಂದ ಆಡುವಂತಹ ಆಟ ಆಗಿದೆ. ಈ ಆಟ ಬಹಳಷ್ಟು ಖುಷಿಯಿಂದ ನಿರ್ಮಾಣ ಆಗಿದೆ, ಅಂದರೆ ಇದು ಖುಷಿ ಪಡುವಂತಹ ಆಟ ಆಗಿದೆ. ಈ ನಾಟಕದಲ್ಲಿ ಸುಖ ಮತ್ತು ದುಃಖದ ಪಾತ್ರ ಫಿಕ್ಸ್ ಆಗಿದೆ. ಆದ್ದರಿಂದ ಅಳುವ ಅಥವಾ ಕೂಗುವ ಮಾತು ಈ ನಾಟಕದಲ್ಲಿ ಇಲ್ಲ. ಇದು ಮಾಡಲ್ಪಟ್ಟಂತಹ ನಾಟಕ ಆಗಿದೆ ಅನ್ನುವ ಮಾತು ನಿಮ್ಮ ಬುದ್ಧಿಯಲ್ಲಿ ಸದಾ ಇರಬೇಕು. ಕಳೆದು ಹೋದ ಮಾತಿನ ಚಿಂತೆಯನ್ನು ಎಂದೂ ಮಾಡಬಾರದು. ಸೆಕೆಂಡ್ ಪಾಯಿಂಟ್, ಇದು ಸಾಧಾರಣ ಕ್ಲಾಸ್ ಅಲ್ಲ. ಇಲ್ಲಿ ಕಣ್ಣನ್ನು ಮುಚ್ಚಿಕೊಂಡು ಕುಳಿತುಕೊಳ್ಳಬಾರದು. ಕಣ್ಣನ್ನು ಮುಚ್ಚಿಕೊಂಡು ಕುಳಿತುಕೊಳ್ಳಲು ಇದು ಸಾಧಾರಣ ಕ್ಲಾಸ್ ಅಲ್ಲ. ಸಮ್ಮುಖದಲ್ಲಿ ಕುಳಿತು ಟೀಚರ್ ಅನ್ನು ನೋಡಬೇಕು. ಟೀಚರ್ ಆದಂತಹ ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಕುಳಿತು ನಾವು ಟೀಚರ್ ಅನ್ನು ನೋಡಬೇಕು ಎಂದು ಆಕಳಿಸಬಾರದು. ಆಕಳಿಕೆ ಕೂಡ ದುಃಖದ ಸಂಕೇತ ಆಗಿದೆ. ಇಂದಿನ ವರದಾನ ಆಗಿದೆ. ಸಂತುಷ್ಟತೆಯ 3 ಸರ್ಟಿಫಿಕೇಟ್ ಅನ್ನು ಪಡೆದುಕೊಂಡು ನಿಮ್ಮ ಯೋಗಿ ಜೀವನದ ಪ್ರಭಾವವನ್ನು ತೋರಿಸುವಂತಹ ಸಹಜ ಯೋಗಿಗಳಾಗಿ. ಸಂತುಷ್ಟತೆ ಯೋಗಿ ಜೀವನದ ವಿಶೇಷ ಗುರಿಯಾಗಿದೆ. ಯಾರು ಸದಾ ಸಂತುಷ್ಟರಾಗಿ ಇರುತ್ತಾರೋ ಅವರು ಸರ್ವರನ್ನೂ ಸಂತುಷ್ಟಪಡಿಸುತ್ತಾರೆ. ಅವರ ಯೋಗಿ ಜೀವನದ ಪ್ರಭಾವ ಸ್ವತಃ ಅನ್ಯರ ಮೇಲೆ ಆಗುತ್ತದೆ. ಹೇಗೆ ವಿಜ್ಞಾನದ ಸಾಧನದ ಪ್ರಭಾವ ವಾಯುಮಂಡಲದ ಮೇಲೆ ಆಗುತ್ತದೆ, ಅದೇ ರೀತಿ ಸಹಜ ಯೋಗಿ ಜೀವನದ ಪ್ರಭಾವ ಅನ್ಯರ ಮೇಲೆ ಆಗುತ್ತದೆ. ಯೋಗಿ ಜೀವನದಲ್ಲಿ ನಮಗೆ 3 ಸರ್ಟಿಫಿಕೇಟ್ ಪ್ರಾಪ್ತಿಯಾಗುತ್ತದೆ. 1ನೆಯದು ಸ್ವಯಂನಿಂದ ಸ್ವಯಂ ಸಂತುಷ್ಟರಾಗಿ ಇರುತ್ತೇವೆ. 2ನೆಯದು ಪರಮಾತ್ಮ ತಂದೆಯ ಮೂಲಕ ಸಂತುಷ್ಟತೆಯ ಸರ್ಟಿಫಿಕೇಟ್ ಅನ್ನು ಪಡೆದುಕೊಳ್ಳುತ್ತೇವೆ. ಇನ್ನು 3ನೇದಾಗಿ ಲೌಕಿಕ ಮತ್ತು ಅಲೌಕಿಕ ಪರಿವಾರದ ಮೂಲಕ ಸಂತುಷ್ಟತೆಯ ಸರ್ಟಿಫಿಕೇಟ್ ಅನ್ನು ಪಡೆದುಕೊಳ್ಳುವುದು. ಇಂದಿನ ಸ್ಲೋಗನ್ ಆಗಿದೆ, ಸ್ವರಾಜ್ಯದ ತಿಲಕ, ವಿಶ್ವ ಕಲ್ಯಾಣದ ಕಿರೀಟ ಮತ್ತು ಸ್ಥಿತಿಯ ಸಿಂಹಾಸನದ ಮೇಲೆ ವಿರಾಜಮಾನ ಆಗಿರುವಂತವರೇ ರಾಜಯೋಗಿಗಳಾಗಿದ್ದಾರೆ. ನಾವೀಗ ರಾಜಯೋಗಿಗಳಾಗಿದ್ದೇವೆ ಅಂದ ಮೇಲೆ ಸ್ವರಾಜ್ಯದ ತಿಲಕವನ್ನು ಇಟ್ಟುಕೊಳ್ಳಬೇಕು.